ಬ್ಯಾಟಿಂಗ್ ನಲ್ಲಿ ಬಿಗ್ ಸ್ಕೋರ್ ಇಲ್ಲ, ಬೌಲಿಂಗ್ ನಲ್ಲಿ ಕಂಟ್ರೋಲ್ ಇಲ್ಲ, ಫೀಲ್ಡಿಂಗ್ ಅಂತೂ ಅಟ್ಟ ಫ್ಲಾಪ್. ಟೋಟಲಿ ಮ್ಯಾಚ್ ಸೋಲ್ಬೇಕು ಅಂತಾನೆ ಮ್ಯಾಂಚೆಸ್ಟರ್ನಲ್ಲಿ ಟೀಮ್ ಇಂಡಿಯಾ ಪ್ಲೇಯರ್ಸ್ ಆಡೋಂತಿದೆ. ಪಂದ್ಯದ ಜೊತೆಗೆ ಸರಣಿಯನ್ನು ಕೂಡ ಕೈವಶ ಮಾಡಿಕೊಳ್ಳೋಕೆ ಆಂಗ್ಲರು ತುದಿಗಾಲಲ್ಲಿ ನಿಂತಿದ್ದಾರೆ. ಭಾರತದ ಕೈಯಿಂದ ಜಾರ್ತಾ ಇರುವಂತ 4ನೇ ಪಂದ್ಯದ ಬಗೆಗಿನ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಮ್ಯಾಂಚೆಸ್ಟರ್ನಲ್ಲಿ ನಡೀತಾ ಇರುವಂತ ಆಂಡರ್ಸನ್ ತೆಂಡೂಲ್ಕರ್ ಸರಣಿಯ 4ನೇ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಕಂಪ್ಲೀಟ್ ಡಾಮಿನೇಟ್ ಮಾಡ್ತಾ ಇದೆ. ಓಲ್ಡ್ ಟ್ರಾಫೋರ್ಡ್ ಮೈದಾನದಲ್ಲಿ ನಡೀತಾ ಇರುವಂತ ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಇಂಗ್ಲೆಂಡ್ ತಂಡದ ನಾಯಕ ಬೆನ್ ಸ್ಟೋಕ್ಸ್ ಮೊದಲಿಗೆ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ರು. ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಅನ್ನು ಮಾಡಿದಂತ ಟೀಮ್ ಇಂಡಿಯಾ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 358 ರನ್ಗಳನ್ನ ಕಲೆ ಹಾಕಿತ್ತು. ಈ ಗುರಿ ಬೆನ್ನಟ್ಟಿದಂತ ಇಂಗ್ಲೆಂಡ್ ಪಡೆ ಭಾರತದ ಬೌಲರ್ಗಳ ಬೆವರಿಳಿಸಿದ್ದಾರೆ. ಇಂಗ್ಲೆಂಡ್ ಪರ ಬ್ಯಾಟರ್ಗಳ ಭರ್ಜರಿ ಪ್ರದರ್ಶನ. ಟೀಮ್ ಇಂಡಿಯಾ ನೀಡಿದ್ದ 350+ ಸ್ಕೋರ್ ನೋಡಿದಾಗ ಒಂದ್ ರೇಂಜ್ಗೆ ಬಿಗ್ ಸ್ಕೋರ್ ಅನ್ಸಿದ್ದು ನಿಜ. ಬಟ್ ಯಾವಾಗ ಇಂಗ್ಲೆಂಡ್ ಬ್ಯಾಟಿಂಗ್ಗೆ ಇಳಿತು ಅಲ್ಲಿ ಸವಾಲಾಗಿದ್ದು ರನ್ಸ್ ಅಲ್ಲ ವಿಕೆಟ್ ತೆಗೆಯೋದು ಅನ್ನೋದು ಗೊತ್ತಾಗೋಕೆ ಜಾಸ್ತಿ ಹೊತ್ತು ಬೇಕಾಗ್ಲಿಲ್ಲ. ಓಪನರ್ ಆಗಿ ಕಣಕ್ಕಿಳಿದ ಜಾಕ್ ರಾಲಿ 84 ರನ್ಗಳನ್ನ ಗಳಿಸಿದ್ರೆ ಬೆನ್ ಡಕೆಟ್ ಅಂತೂ ಅಟ್ಯಾಕಿಂಗ್ ಮೋಡ್ ನಲ್ಲೇ ಬ್ಯಾಟ್ ಬೀಸಿ 94 ರನ್ಗಳನ್ನ ಸ್ಕೋರ್ ಮಾಡಿದ್ರು. 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಓಲಿ ಪೋಪ್ ಕೂಡ 77 ರನ್ ಸಿಡಿಸಿದ್ರು. ಇನ್ನು 4ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದ ಜೋ ರೂಟ್ ಅಂತೂ ಭರ್ಜರಿ ಶತಕದೊಂದಿಗೆ 150 ರನ್ಗಳ ಇನ್ನಿಂಗ್ಸ್ ಆಡಿದ್ರು. ಆ ಬಳಿಕ ಬಂದ ಬೆನ್ ಸ್ಟೋಕ್ಸ್ ಕೂಡ ಬೌಲರ್ಗಳನ್ನ ಬೆಂಡೆತ್ತಿದ್ರು. 77 ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ದಾರೆ. ಈ ಮೂಲಕ ಇಂಗ್ಲೆಂಡ್ ತಂಡ 3ನೇ ದಿನದಾಟದ ಅಂತ್ಯಕ್ಕೆ 7 ವಿಕೆಟ್ಗಳ ನಷ್ಟಕ್ಕೆ ಬರೋಬ್ಬರಿ 544 ರನ್ಗಳನ್ನ ಕಲೆ ಹಾಕಿದೆ. 10 ವರ್ಷಗಳ ಬಳಿಕ ಕೆಟ್ಟ ದಾಖಲೆ ಬರೆದ ಟೀಮ್ ಇಂಡಿಯಾ. ಟೀಮ್ ಇಂಡಿಯಾದ ಬೌಲಿಂಗ್ ಅದೆಷ್ಟು ವೀಕ್ ಆಗಿತ್ತು ಅನ್ನೋದಕ್ಕೆ ಇಂಗ್ಲೆಂಡ್ ಗಳಿಸಿದ ಸ್ಕೋರೇ ಸಾಕ್ಷಿ. ಅದರಲ್ಲೂ ಕಳೆದ 10 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಟೀಮ್ ಇಂಡಿಯಾ ವಿರುದ್ಧ ವಿದೇಶಿ ಟೆಸ್ಟ್ನಲ್ಲಿ ತಂಡವೊಂದು 500+ ರನ್ಗಳನ್ನ ಕಲೆ ಹಾಕಿದೆ. ಅಂದ್ರೆ ಕೊನೆ ಬಾರಿಗೆ ಭಾರತ ತಂಡ ವಿದೇಶಿ ಟೆಸ್ಟ್ನಲ್ಲಿ 500+ ರನ್ಗಳನ್ನ ನೀಡಿದ್ದು 2015ರಲ್ಲಿ. ಅದು ಕೂಡ ಆಸ್ಟ್ರೇಲಿಯಾ ವಿರುದ್ಧ ಸಿಡ್ನಿಯಲ್ಲಿ ನಡೆದ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಬೌಲರ್ಗಳು 572 ರನ್ಗಳನ್ನ ಕಲೆ ಹಾಕಿದ್ರು. ಇದಾದ ಬಳಿಕ 2016ರಿಂದ ಟೀಮ್ ಇಂಡಿಯಾ ಒಮ್ಮೆಯೂ ಕೂಡ ವಿದೇಶಿ ಟೆಸ್ಟ್ನಲ್ಲಿ 500+ ರನ್ಸ್ ನೀಡೇ ಇರಲಿಲ್ಲ. ಆದರೆ ಈ ಸಲ 544 ರನ್ಗಳನ್ನ ಕಲೆ ಹಾಕೋದ್ರೊಂದಿಗೆ ಟೀಮ್ ಇಂಡಿಯಾದ ದಶಕದ ಪಾರುಪತ್ಯಕ್ಕೆ ಇಂಗ್ಲೆಂಡ್ ತೆರೆ ಎಳೆದಿದೆ. ಭಾರತಕ್ಕಿಂತ 186 ರನ್ಗಳ ಲೀಡ್ ಪಡೆದಿದೆ. ಈ ಮೂಲಕ ಬೃಹತ್ ಮೊತ್ತದತ್ತ ಆಂಗ್ಲ ಪಡೆ ಮುನ್ನುಗ್ತಾ ಇದೆ. ಸ್ಟೋಕ್ಸ್ ಇನ್ನೂ ಕ್ರೀಸ್ ಕಾಯ್ದುಕೊಂಡಿದ್ದಾರೆ. ಹಾಗೆ ಇಂಗ್ಲೆಂಡ್ ತಂಡದ ಬಳಿ ಇನ್ನೂ 3 ವಿಕೆಟ್ಗಳು ಬಾಕಿ ಇವೆ. ಹೀಗಾಗಿ ಈ ಇನ್ನಿಂಗ್ಸ್ ಮುಗಿಯೋ ವೇಳೆಗೆ 600+ ರನ್ಸ್ ಬಂದರೂ ಕೂಡ ಅಚ್ಚರಿ ಇಲ್ಲ. 135 ಓವರ್ಸ್ ಬೌಲಿಂಗ್ ನಲ್ಲಿ ಸಿಕ್ಕಿದ್ದು 7 ವಿಕೆಟ್. ಟೀಮ್ ಇಂಡಿಯಾ ಪರ ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ ಇಳಿದ್ರಿಂದ ಅವರ ಮೇಲೆ ಸಾಕಷ್ಟು ಹೋಪ್ಸ್ ಇತ್ತು. ಆದರೆ ಬುಮ್ರಾ ಕೈಯಲ್ಲೂ ಕೂಡ ವಿಕೆಟ್ ತೆಗೆಯೋಕೆ ಸಾಧ್ಯ ಆಗಿರಲಿಲ್ಲ. ಕೊನೆಗೆ 7ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದ ಜೇಮಿ ಸ್ಮಿತ್ ಒಬ್ರನ್ನ ಔಟ್ ಮಾಡಿದ್ರು. ಇನ್ನು ಸಿರಾಜ್ ರದ್ದು ಕೂಡ ಅದೇ ಕತೆ. ಟಾಪ್ ಆರ್ಡರ್ ಬ್ಯಾಟರ್ ವಿಕೆಟ್ ತೆಗೆಯದೇ ಇದ್ರೂ ಕೂಡ ಕೊನೆಯಲ್ಲಿ ಕ್ರಿಸ್ ವೋಕ್ಸ್ ರನ್ನ ಬೌಲ್ಡ್ ಮಾಡಿ ಸಮಾಧಾನ ಪಡ್ಕೊಂಡ್ರು. ಉಳಿದಂತೆ ರವೀಂದ್ರ ಜಡೇಜಾ ಹಾಗೆ ವಾಷಿಂಗ್ಟನ್ ಸುಂದರ್ 2 ವಿಕೆಟ್ಗಳನ್ನ ತೆಗೆದ್ರೆ ಅನ್ಶುಲ್ ಕಾಂಬೋಜ್ 1 ವಿಕೆಟ್ ಅನ್ನ ಉಳಿಸಿದ್ರು. 135 ಓವರ್ಗಳನ್ನ ಬೌಲ್ ಮಾಡಿದಂತ ಭಾರತದ ಬೌಲರ್ಸ್ ಕಡೆಯಿಂದ 7 ವಿಕೆಟ್ ತೆಗೆಯೋಕೆ ಮಾತ್ರವೇ ಸಾಧ್ಯವಾಯಿತು. ಅದು ಕೂಡ 3ನೇ ದಿನ ಸಿಕ್ಕಿದ್ದೇ 5 ವಿಕೆಟ್ಗಳು. ಅಂದ್ರೆ ಆ ಮಟ್ಟಿಗೆ ಆಂಗ್ಲ ಬ್ಯಾಟರ್ಗಳು ಪಾರುಪತ್ಯ ಮೆರೆದ್ರು. ಒಟ್ನಲ್ಲಿ ಟೀಮ್ ಇಂಡಿಯಾ ಈ ಮ್ಯಾಚ್ನೂ ಕೂಡ ತನ್ನ ಕೈಯಿಂದಲೇ ಕಳ್ಕೊಳ್ತಾ ಇದ್ದಂಗಿದೆ. ಹಾಗೇನಾದ್ರೂ ಈ ಪಂದ್ಯವನ್ನ ಗೆಲ್ಲೇಬೇಕು ಅಂತ ಆದ್ರೆ ಅದು ಮಿರಾಕಲ್ ಆಗಬೇಕು ಅಷ್ಟೇ. ನಮಸ್ಕಾರ.